ಬೆಂಗಳೂರಿನ ಜೆಸಿ ರೋಡ್ ಟೈರ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವೆಂಕಟೇಶ್ವರ ಟೈರ್ಸ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ 3 ಅಗ್ನಿಶಾಮಕ ದಳದ ವಾಹನಗಳು ಅಲ್ಲಿ ದೌಡಾಯಿಸಿದೆ. ಬೆಂಕಿ ನಂದಿಸೋಕೆ ಹರಸಾಹಸವನ್ನ ಪಟ್ಟಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಟೈರ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವೆಂಕಟೇಶ್ವರ ಟೈರ್ಸ್ ಈ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಈ ಬೆಂಕಿಯನ್ನು ನಂದಿಸೋಕೆ ಅವರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಬಹಳಷ್ಟು ಅಲ್ಲಿ ಸಾಮಗ್ರಿಗಳು ಸುಟ್ಟು ಕರಕಲಾಗಿರೋದನ್ನ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಫೋನ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಇದು ಎಷ್ಟೊತ್ತಿಗಾಗಿದ್ದು ಈ ಘಟನೆ? ಈಗ ಕಂಪ್ಲೀಟ್ ಆಗಿ ಬೆಂಕಿನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಇನ್ನ ಬೆಂಕಿ ತಗ್ಲಿದ್ದು ಹೇಗೆ, ಮತ್ತೆ ಯಾರಾದ್ರೂ ಇದ್ರ ಆ ಟೈಮ್ನಲ್ಲಿ ಗಾಯ ಯಾರಿಗಾದ್ರೂ ಆಗಿರುವಂತಹ ರಿಪೋರ್ಟ್ ಏನಾದ್ರೂ ಸಿಗ್ತಾ ಇದೆಯಾ? ಅರ್ಪಿತಾ, ಇವತ್ತು ಸಂಜೆ ಜೆಸಿ ರಸ್ತೆಯಲ್ಲಿ ವೆಂಕಟೇಶ್ವರ ಟೈಪ್ಸ್ ಅಂತೇಳಿ ಆ ಒಂದು ಅಂಗಡಿಗೆ ಬೆಂಕಿ ಬಿದ್ದಿದೆ. ಬಹುತೇಕ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಿದೆ. ಸಾಮಾನ್ಯವಾಗಿ ಈ ಟೈರ್ ಏನಾಗುತ್ತೆ ಅಂತ ಹೇಳಿದ್ರೆ ಬೆಂಕಿ ಹೆಚ್ಚಾಗೋದಕ್ಕೆ ಮತ್ತೆ ದಹನವಾಗೋದಕ್ಕೆ ಒಂದ್ ರೀತಿ ಸಪೋರ್ಟ್ ಮಾಡುವಂತಹ ವಸ್ತು. ಹೀಗಾಗಿ ಬೆಂಕಿ ದಗದಗಿಸೋದಕ್ಕೆ ಶುರುವಾಗಿದೆ. ಮತ್ತೆ ಅದರಿಂದ ಹೊರಬರುವ ಹೊಗೆ ಏನಿದೆ ಅದು ಒಂದ್ ರೀತಿ ಆ ಸುತ್ತಮುತ್ತಲ ಏರಿಯಾದಲ್ಲೆಲ್ಲ ಕೂಡ ಆವರಿಸಿತ್ತು. ಯಾಕಂತ ಹೇಳಿದ್ರೆ ಆ ಹೊಗೆ ಏನಿದೆ ತುಂಬಾ ಕೆಟ್ಟ ವಾಸನೆ ಇರುತ್ತೆ. ಅದನ್ನ ಸೇವನೆ ಮಾಡೋದಕ್ಕೂ ಕೂಡ ಅಸಾಧ್ಯ. ಮತ್ತೆ ಯಾವಾಗ ಬೆಂಕಿ ತಗಲುತ್ತೋ ಆ ಸಂದರ್ಭದಲ್ಲಿ ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆಯನ್ನ ಮಾಡಿದ್ರು. ಮೊದಲಿಗೆ ಒಂದು ಫೈರ್ ಇಂಜಿನ್ ಬಂದು ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆ ಶಟರ್ ಗಳನ್ನ ಮುರಿದು ಬೆಂಕಿಯನ್ನ ನಂದಿಸೋದಕ್ಕೆ ಪ್ರಯತ್ನಿಸಿದ್ರ ಆದ್ರೂ ಕೂಡ ಸಾಧ್ಯವಾಗಲಿಲ್ಲ. ಆ ಬಳಿಕ ಮತ್ತೆ ಹೆಚ್ಚುವರಿಯಾಗಿ 2 ಅಗ್ನಿಶಾಮಕ ದಳದ ವೆಹಿಕಲ್ ಗಳನ್ನ ಕರೆಸ್ಕೊಂಡು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸದ್ಯ ಈ ಬಗ್ಗೆ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂತಹ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.